ಲೇ ವಿಜ್ಜಿ ಜಲ್ದಿ ಹಾಲಿನ ಗಿಂಡಿ ತಗೊಂಡು ಒಳಂದ್ರಲ್ಲಿ ಅದನ್ನ ಯಾಕ್ರಿ ಅಲ್ಲ ಇನ್ನೂ ಸ್ವಲ್ಪ ಹಿಂಡ್ಬೇಕಿತ್ತು. ಏನೇನ ಮಾರೈತಿ ಹಿಂಡ್ಲಿಕ್ರಿಲ್ಲ ಮೊದಲು ನಡಿ ಒಳಂದ್ರಿ ತಗೊಂಡು ಅಯ್ಯ ಬಾ ಒಳ್ಳೆ ಪಜಿತೈತ್ ಬಿಡ್ರಿ ನಿಮ್ದು. ಅಯ್ಯ ನೀವೇನು ಅರ್ಧಂಬರ್ಧ ಹಿಂಡಂದ್ರೆ ಈಗ ಅಲ್ಲಿ ಓಣ್ಯಾಗ ಹಾಕಿ ಕೇಳಕ್ ಬರ್ತಾರ ದಿನ ಕೇಳೋರು ಒಂದು 4 ರೂಪಾಯಿನಾರ ಹಾಕವು ಎದಕ್ಕೆ ಅರ್ಧಂಬರ್ಧ ಬಿಟ್ಟು ಹಿಂಡ್ಕೊಂಡು ಹೋಗ್ಬೇಕು ನಾನು ಏನಂತ ಹೇಳೋರು ಹೇಳ್ರಲ್ಲ. ಏ ಗೌಡ್ ಬರಕತ್ತನ್ಲೇ ಸಿದ್ದನ್ ಗೌಡ್ ಬರಕತ್ತನ್ಲೇ ಏನ ಗೌಡ್ರು ಬರಕತ್ತಾರ ಬರ್ರಿ ಬಿಡ್ರಿ ಏನಾತ ಅವ್ರಿಗೆ ಹೊಸ ಬರತ್ತಾರ ನಮ್ಮ ಮನೆಗೆ ಬರ್ರಿ ಬಿಡ್ರಿ ಅವ್ರಿಗೂ ಒಟ್ಟು ಹಾಲು ಗಟ್ಟಿನ ಹಾಲನ್ನ ಚಾ ಮಾಡ್ಕೊಡ್ತೀನಿ ಇಬ್ಬರಿಗೂ ಕೊಡ್ರಿ ಅಂತ. ಹಂಗಲ್ಲೇ ನಿನ್ನೆ ಮನ್ಯಾಗ ಗೌಡ್ರು ಹಾಲು ನಿಮ್ದು ಎಮ್ಮೆ ಇಡ್ತತನ ಒಂಚೂರು ನಮ್ಮ ಮನ್ಯಾಗ ಎಮ್ಮಿಗಳು ಹಿಂಡ್ವಲ್ಲಪ್ಪ ಕಟ್ಕೊಂಡ್ಬಿಟ್ಟವು ಅಂತ ಕೇಳಿದ್ರು. ನಾನು ಇನ್ನು ಗೌಡ್ರು ಕೊಟ್ಟ ರೊಕ್ಕ ಹೆಂಗೆ ಇಸ್ಕೋಬೇಕು ಕೇಳ್ಬೇಕು. ಅವ್ರ ನಮಗೆ ಜಿಗ್ಗಿ ಅದಕ್ಕೆ ರೊಕ್ಕ ಕೊಟ್ಟಿರ್ತಾರೆ ಮುಲಾಜ್ ಆಗುತ್ತಾ ಎದಕ್ಕೆ ಬೇಕು ಪೂಸೇಟೆ ಕೊಡೋದು ಅಂತೇಳಿ ಇಲ್ಲಿ ಬಿಡ್ರಿ ನಮ್ದು ಎಮ್ಮಿ ಒದ್ಕೊಂಡ್ಬಿಡುತ್ತೆ ಅಂತ ಸುಳ್ಳು ಹೇಳ್ಬಿಟ್ಟಿನಿ. ಈಗ ನಿನ್ನ ಕೈ ಹಾಲು ಹಿಂಡೋದು ನೋಡ್ಬಿಟ್ರೆ ಮತ್ತೆ ನಾ ಸುಳ್ಳು ಹೇಳಿದಂತ ಆಗಲ್ಲನ ಮತ್ತೆ ನನ್ನೇನಿಲ್ಲ ನಾನು ಒತ್ತಾರ ಆಮೇಲೆ ಅದಕ್ಕೆ ಅಲ್ಲಿಲ್ಲ ಬಡ್ಡಿ ನನ್ನ ಮಗನ ಹಾಲ ಎಮ್ಮೆ ಹಿಡ್ತೈತೆ ಸುಳ್ಳ ನನ್ನ ಮುಂದೆ ಒದ್ಕೊಂಡೈತೆ ಅಂತ ಹೇಳ್ತೀಯನಲ್ಲಿ ನೀನು ಅವನ ನಿನ್ನ ಮಾಡ್ತಿಂತ ನೀನು ತಿಮ್ಮ ಏನ್ ಮಾಡತ್ತಿಲ್ಲ ಅಲ್ಲ ಹಕ್ಕಿಯಾಗ ನೀನೇನಾರ ಎಮ್ಮಿ ಹಾಲು ಹಿಂಡಕತ್ತೀಯ ನೀನ್ ಏನ್ ತಿನ್ನತ್ತಳ ಅದು ಗೌಡ ನಾನಲ್ರಿ ನಾನು ಏನ್ ತಿನ್ನಕತ್ತಾಳ್ರಿ ಅಲ್ಲ ಮತ್ತೆ ಎಮ್ಮಿ ಒದ್ಕೊಂಡೈತಿ ಹಾಲು ಕೊಡುವಲ್ತು ಅಂದಿದ್ದಿ ಮತ್ತೆ ಇವಾಗಿನ ಹಾಲು ಮತ್ತೆ ಗಿಂಡಿ ತುಂಬಾ ಹಾಲು ಅದಾವು. ಅಯ್ಯ ಗೌಡ್ರ ಅವ್ರಿಗೆ ಏನಂತ ಹೇಳಕ್ ಬಂದಿಲ್ರಿ ಅದೇನ್ ಗೊತ್ತೇನ್ರಿ ಯಾಕೆ ಏನ್ರಿ ಇತ್ತಿತ್ತಾಗ ಅದು ಬಾಳ ಒಂಚೂರು ಯಾವಾಗಾರ ಒಂಚೂರು ಇದು ಮಾಡ್ರೆ ಹಾಲು ಕೊಡ್ತೈತ್ರಿ ಆದ್ರ ಇತ್ತಿಂದ ಯಾಕೋ ದಿನ ಹಾಲ ಕೊಡವಲ್ತ್ರಿ. ಈಗ 3-4 ದಿವಸ ಆಗಿತ್ತು ನೋಡ್ರಿ ಹಾಲ ಕೊಟ್ಟಿದ್ದಿಲ್ಲ ಬರೇ ಹೊಡಿತಿತ್ತು. ಇವತ್ ನೋಡ್ರಿ ಬುಟ್ಟ್ಯಾಗ ಆ ಗೋಸ ಹುಳ್ಳಿ ಆಮೇಲೆ ಅದು ಉಡು ಅದು ಇದು ಬೇಸಿ ಹುಯ್ಯನಂಗ್ ತಿನ್ನಿಸ್ಬಿಟ್ಟಿನ್ರಿ ಅದಕ್ಕೆ ನೋಡ್ರಿ ಇವತ್ತು ಒಂದು ಗಿಂಡಿ ಕೊಟ್ಟತ್ ನೋಡ್ರಿ ಹಾಲು ಅದನ್ನ ಅನ್ನತಿದ್ ನೋಡ್ರಿ ಅವ್ರ ಮುಂದೆ ಯಪ್ಪ ಇವತ್ತು ಒಟ್ಟು ಹಾಲು ಕಂಡು ನೋಡು ಅಂತಂದು ಯಾಕೆ ಏನ್ರಿ ಅಕ್ಕೇನ್ ಯಾರು ಕಣ್ಣು ಬಿಟ್ಟಿಗಿಟ್ಟಾರ ಏನ ದೃಷ್ಟಿ ಆಗೈತೆ ಏನ ದೃಷ್ಟಿನಾರ ತೆಗಿಬೇಕು ಹಾಳ ಕಣ್ಣಾಗ ಮಣ್ಣು ಹಾಕ್ಲಿ ಅದಕ್ಕೆ ನಮ್ಮ ಎಮ್ಮಿ ಹಾಲ ಕೊಡವಲ್ತ್ರಿ ಬೇಸ್ ಎಲ್ಲ ಕೆಚ್ಚಲೆಲ್ಲ ತೊರಿಬಿಟ್ಟಿರ್ತೈತ್ರಿ ಬೇಸಿ ಹಾಲು ಅದಾವು ಕರಣ ಕುಡಿಸ್ಬಿಟ್ಟೈತ್ರಿ ಹಿಂಡಕ್ಕೂ ಹೊಟ್ಟಿತ್ ನೋಡ್ರಿ. ಹೌದ್ರಿ ಗೌಡ್ರೆ ಹಂಗ ಮಾಡತೈತ್ರಿ ಯಾಕ ಏನ ಅಲ್ಲ ಮತ್ತೆ ದಿನ ಯಾರಿಗೆ ಹಾಲು ಕೊಡ್ತಿದ್ನಿ ಅಂತಂದು ಕೇಳ್ದಂಗ ಆತಪ್ಪ. ಅಯ್ಯ ಗೌಡ್ರ ಅದೇನಂದ್ರಿ ಈಗ 3-4 ದಿವಸಕ್ಕೊಮ್ಮೆ ಹಿಂಗ ಹಾಲು ಇರ್ತೈತಲ್ಲ ನಾವೇ ನಮ್ಮ ಮನೆಗೆ ಹಾಲು ಖರ್ಚು ಮಾಡಲ್ರಿ ಕಾಸಿ ಹಂಗ ಇರ್ತೀನ್ರಿ ದಿನ ಬಂದಾರಿ ಒಂದೊಂದು ಗ್ಲಾಸ್ ಮಾಡ್ಕೊಟ್ಬಿಡ್ತೀನಿ ಅವ ಹಾಲ 3-4 ದಿವಸದ ಹಾಲ ಅಲ್ಲ ಮತ್ತೆ ಕಾಸಿಟ್ಟಿದ್ದು ಹಾಲು ಅವು ಹಸಿ ಹಾಲಲ್ಲ ಅಂತ ಅವ್ರಿಗೆ ಗೊತ್ತಾಗಲ್ಲ ಮತ್ತೆ ಅವು ಹೆಂಗ ಅವರು ನೀವು ಕಾಸಿಟ್ಟಿದ್ದು ಹಾಲು ತಗೊಂತಾರ. ಅಯ್ಯ ಗೌಡ್ರ ಅಲ್ರಿ ಅದ್ರ ಮ್ಯಾಗಿನ ಕೆನಿ ತೆಗೆದು ಬರೇ ಹಾಲು ಹಾಕಿ ಕೊಡ್ತೀನಿ. ಅದ್ರಾಗ ನಮ್ಮೂರಾಗ ಏನು ಅಂತ ಶಾಣರ್ ಅದಾರ್ರಿ ಇವು ಹಸಿ ಹಾಲು ಬಿಸಿ ಹಾಲು ಅಂತ ತಿಳ್ಕೊಳಕ ಸುಮ್ಮನೆ ಹೋಗವು ಚಾ ಹಾಕೋತಾವು ತಿಂತಾವು ಕುಡಿತಾವು ಅಷ್ಟೇ ಹಂಗಾಗಿ ಹಂಗ ವ್ಯಾಪಾರ ಮಾಡತ್ತೀನಿ ಮತ್ತೆ. ಅಲ್ಲಿ ಬೇವಿದ್ದಕ್ಕ ನೀನು ಅಕಸ್ಮಾತ್ ಹಾಲು ಕೊಟ್ಟಿರ್ತಿದವ ಪಾಪ ಒಂಚೂರು ಹಾಲು ಕಾಸಿ ಕೆನಿ ಪಿನಿ ತಗೋಬೇಕಂತ ಕೆನಿಗೆ ಅಂತಂದು ಹಾಲು ಕೈ ಇಟ್ಟರವ ನೀ ಕೆನಿ ತಕ್ಕೊಂಡಾಗ್ಬಿಟ್ಟಿರ್ತಿ ಕೆನಿನ ಬರಲ್ಲ ಅವಾಗ ಬಂದು ಬೈಯಂಗಿಲ್ಲ ನಿನಗೆ ನೀ ಅಂತ ಹಾಲು ಕೊಡ್ತಿದ್ದಿ ಕೆನಿ ಬರಲ್ಲ ಅಂತಂದು ನೋಡ್ರ ಅವ್ರಿಗೆ ಹೇಳ್ಬಿಟ್ಟಿರ್ತೀನಿ ನಾ ಮೊದ್ಲೇ ನೋಡ್ವಾ ನಮ್ಮ ಎಮ್ಮಿ ಹಾಲು ಕೊಡ್ತೈತಿ ಕೆನಿ ಪನಿ ಬರಂಗ ಅಷ್ಟು ಗಟ್ಟಿನ ಹಾಲಿಲ್ಲ ಯಾಕಂದ್ರೆ ಒದ್ಕೊಳಕ್ ಬಂದೈತಿ ಅಂತ ಹೇಳ್ಬಿಟ್ಟಿನ್ರಿ ಹಂಗಾಗಿ ಅವರು ಹ್ಞೂ ಆಯ್ತು ಚಾ ಕಷ್ಟ ಆದ್ರೆ ಸಾಕು ಅಂತ ಹೇಳ್ಯಾರಿ. ಓ ಅಂದ್ರೆ ಎಲ್ಲ ಮೊದ್ಲೇ ಎಲ್ಲ ಮಾತುಕತೆ ಮಾತಾಡ್ಕೊಂಡ್ಬಿಟ್ಟಿರ್ತೀರಿ ಹೆಂಗಿದ್ರ ನೀವು ಆಯ್ತು ಬಿಡವ ನಂಗೊಂಚೂರು ಗಟ್ಟಿನ ಹಾಲ್ನಾಗ ಚಾ ಮಾಡ್ಕೊಂಡ್ಬರ್ತೀವಿ ನೋಡ್ರಿ ಆತ್ರಿ ಗೌಡ್ರ ನಿಮಗಿಲ್ಲ ಅಂತೀನೇನ್ರಿ ಈಗ ಹಿಂಗ್ ಬರ್ತೀನಿ ನೋಡ್ರಿ ಬರ್ರಿ ಈಗ ಅವ್ರ ಕುಂದ್ರ ಬರ್ರಿ ಲೇ ಕುಂದ್ರದ ಹೊಟ್ಟೆಕಿರ್ಲಿ ಬಾಲಿ ಗಿಡಕ್ಕೆ ಕಿರಣ ಅಂಗಡಿಗೆ ಹೋಗ್ಬೇಕು ಯಾಕೆ ಹಿಂಗ್ಯಾಕ್ ಮಾಡತ್ತಿದಿ ಯಾಕೆ ತಪ್ಪಿಸ್ಕೊಳಕತ್ಬಿಟ್ಟಿಯಾ ನೀನು ಮತ್ತೆ ಪಗಾರ ಕರೆಕ್ಟ್ ಕೊಡಂಗಲ್ಲ ನಾನು ನೀವು ಯಾವಾಗ ಪಗಾರ ಕರೆಕ್ಟ್ ಕೊಟ್ರಿ ಗೌಡ್ರ ಪಗಾರ ಕರೆಕ್ಟ್ ಇತ್ತು ಆರಕ್ಕಿಂತ ಇದಕ್ಕೆ ಕೊಟ್ಟಿಲ್ಲ ಆದ್ರೆ ನೀ ಕೇಳ್ದಾಗ ಹಿರಿದ್ರ ಕೊಟ್ಟಿಲ್ಲ ಅದ್ ಲೆಕ್ಕ ಕೊಡ್ಲಿ ಹಂಗಿದ್ರ ಆಯ್ತು ಬಿಡ್ರಿ ಬಿಡು ನಾ ಲೆಕ್ಕ ಕೊಡೋದು ಬೇಡ ನೀವು ಪಗಾರ ಕೊಡೋದು ಬೇಡ ಅಲ್ಲಿಗೆ ಕರೆಕ್ಟ್ ಆಗೈತೆ ಹೋಗ್ಬಿಡ್ರಿ ಮತ್ತೇನ್ರಿ ಅಲ್ಲ ಚಾ ಕುಡಿಯಕ್ಕೆ ಒಳಗ್ರ ಹೋಗಂಬರ್ರಿ ಮತ್ತೆ ಹೋಗೋಣಂತ ತಡಿ ಅಲ್ಲಲ್ಲಿ ಆ ಭೀಮನ್ ಕೂಡ ಬಂದಾನ ಊರಾಗ ನಾನು ಏನ ಕೇಳಿದ್ರಿ ಬಂದಾನಂತ ನೋಡ್ರಿ ನಾ ಏನ ಊರ ಬಿಟ್ಟು ಹೋದ್ಬಿಡು ನೋವು ನೀನ್ ಬರೋದಿಲ್ ಬಿಡು ಅಂತ ಮಾಡಿದ್ದೆ ಬಂದಾನ ಹಂಗಿದ್ರ ಹೇಗವ್ರ ಜಾತ್ರೆ ಬಂತಲ್ಲನ್ರಿ ಮತ್ತೆ ಈಗ ತನ್ನ ಜಾತ್ರೆ ಗೌಡ್ಕಿ ಮಂತನ ತಾನು ನಿಮ್ ಕೂಟ ಪೈಪೋಟಿ ಮಾಡಿದ ಗೌಡ ಮೊದ್ಲ ಈಗ ಜಾತ್ರೆ ಟೈಮ್ದಾಗ ಊರಾಗಿಲ್ಲ ಅಂದ್ರೆ ಮಾನ ಮರ್ಯಾದೆ ಇಲ್ರ ಅದಕ್ಕೆ ಬಂದಾನ್ರಿ ಬಾ ಅಂಗಡಿ ಹೋಗಮ್ ಅಲ್ಲ ಲೇತಿಪ್ಪ ಜಾತ್ರೆಗೆ ಏನೇನ್ ಮಾಡಕತ್ತಾರಲ್ಲ ಈ ಬಾರಿ ಜೋರಿದ್ದಂಗೆ ಐತಲ್ಲ ಈ ಸಲ ಜಾತ್ರೆ ಐತ್ರಿ ಅದೇನ್ ಹಂಗ ವರ್ಷ ಆಗತ್ತಲ್ಲ ಹಂಗ ಆಗಕತ್ತೈತಿ ಆದ್ರೆ ಈ ಸಲ ನಾಟಕ ಮಾಡ್ಬೇಕಂತ ಮಾಡ್ಯಾರಿ ನಮ್ಮ ಊರಾಗ ಎಲ್ಲಾರು ಏನ ನಾಟಕನ ಅಯ್ಯ ಚಲೋ ಬಿಡ್ಲಿ ಹಂಗಿದ್ರ ನಾನು ನೀನು ಒಂದ್ ಪಾತ್ರ ಹಾಕ್ಬಿಡಂಬ ಏನ್ರಿ ನಾವು ನೀವ ನಮ್ಮನ್ನ ಕರ್ಕೊಂಡ್ರ ನಾಟಕ ಮೇಷ್ಟ್ರು ನಮ್ಮನ್ನೇನೆಲ್ಲ ಹೊಡೆದ್ ಕಳಿಸ್ತಾರ ನೋಡ್ರಿ ಯಾಕ್ಲೆ ನಾನೇನ್ ತಮ್ಮಿಗಿನಿ ನನಗೇನು ಮಾತಾಡಕ್ ಬರಂಗಿಲ್ಲ ಏನಿಲ್ಲ ನಮ್ಮ ಊರಾಗ ನಾವು ನಾಟಕ ಮಾಡಿಲ್ಲ ಅಂದ್ರೆ ಬೇರೆ ಸುಳ್ಳು ಮಕ್ಕಳು ಕರ್ಕೊಂಬಂದು ನಾಟಕ ಮಾಡ್ಸೋಣ ಅಂತ ನಿಂತೈತೆ ಹರ್ಕತ್ತೆ ನಡಿ ನಾವು ಮಾಡ್ಬಿಡೋಣ ತಗ ಹೋಗಂದ್ರಿ ಅದ್ ಯಾವತ್ತ ಮಾಸ್ತರ ಕೇಳ್ಬಿಡೋಣ ನಾವು ಬರ್ತೀವಿ ಪಾತ್ರ ಯಾವ್ದು ನಾಟಕ ಏನಂತ ಕೇಳ್ಬಿಡೋಣ ನಡಿ ಹಂಗಂತೀರ ಬರ್ರಿ ಹೆಂಗಿದ್ರೆ ಹೋಗಿಬಿಡಣ ತಿಪ್ಪ ಇದೇನ್ಲೇ ಇದು ನನ್ನ ದಾಯಾದಿ ನನ್ನ ಆ ಜನ್ಮ ಶತ್ರು ನನಗಿಂತ ಮುಂಚೆಗೆ ಬಂದು ನಿಂತ್ಬಿಡೋನಲ್ಲಿ ಇಲ್ಲಿ ಹೌದು ನೋಡ್ರಿ ಗೌಡ್ರ ಅವನ ತಲೆಗೂ ನಮ್ಮ ತಲೆಗೆ ಬಂದಂಗ ಇರ್ಬೇಕ್ರಿ ಅವನು ಏನಾರ ನಾಟಕ ಮಾಡಕ್ಕೆ ಕೇಳಕ್ ಬಂದಾನ್ರಿ ಮೇಷ್ಟ್ರನ್ನ ಇರ್ಬೇಕು ಗೌಡ್ರ ಭೀಮನ್ ಗೌಡ್ರ ಅಲ್ಲಿ ನೋಡ್ರಿ ನಿಮ್ ಶತ್ರು ಸಿದ್ದನ್ ಗೌಡ್ರ ಬಂದಾರ ನೋಡ್ರಿ ಅವನ ಯಾಕೆ ಇಲ್ಲಿ ಬಂದ ನಾನು ಏನಾರ ಮಾಡೋ ಮುಂದೆ ತಾನು ಬಂದ್ಬಿಡ್ತಾನ ನೋಡ ಅವನು ಬಹುಶಃ ಅವನು ನಾಟಕ ಕೇಳಕ ಬಂದಿರ್ಬೇಕ್ರಿ ನಮ್ಗೆ ಯಾಕ ನಾವು ಮೊದಲು ಬಂದೀವಿ ನಾವ ನಾಟಕ ಮೇಷ್ಟ್ರನ್ನ ನಾವು ಒಂದು ಪಾತ್ರ ಹಾಕ್ತೀವಿ ಅಂತ ಕೇಳಿ ಬಿಡ ಅಂತೇಳಿ ಹೌದೌದ್ರಿ ಹಂಗ ಮಾಡ್ರಿ
ಮೇಷ ಮೇಷ ಇದು ಮತ್ತೆ ನಮ್ಮ ಊರಾಗ ಜಾತ್ರೆಗ ಏನೋ ನಾಟಕ ಮಾಡಕ ನಿಮ್ಮನ್ ಕರ್ಸ್ಯಾರಲ್ರಿ ಮತ್ತೆ ಯಾವ್ದ್ರಿ ನಾಟಕ ಮಾಡೋದು? ಯಾರು ಭೀಮನ್ಗೌಡ್ರೆ? ಅಲ್ರಿ ಭೀಮನ್ಗೌಡ್ರೆ, ಈ ಊರಾಗ ನಾಟಕ ಮಾಡೋದು ನಿಮ್ಗೆ ಗೊತ್ತಿಲ್ಲನ್ರಿ? ಗೊತ್ತೈತ್ರಿಪ್ಪ, ಅದ್ರ ಹೆಸರು ಯಾವ ನಾಟಕ ಮಾಡತ್ತೀರಿ? ಅದ್ರ ಹೆಸರು ಬೇಕಲ್ಲ, ಅದನ್ನ ಕೇಳತ್ತಿದ್ದೆ. ಅದರೆ ಕುರುಕ್ಷೇತ್ರ ರೀ. ಮಹಾಭಾರತದ ಕುರುಕ್ಷೇತ್ರ ನಾಟಕದ ಹೆಸರು. ಹೌದನ್ರಿ? ಹಂಗಿದ್ರ ಯಾರ್ಯಾರು ಯಾವ ಪಾತ್ರ ಮಾಡತ್ತಾರಿ? ಮತ್ತೆ ನಾನು ಈ ಊರ್ ಗೌಡ್ರಿ, ನನಗ ಮೇನ್ ಪಾತ್ರ ಕೊಡ್ಬೇಕು ನೋಡ್ರಿ. ನಾನು ಈ ಸಲ ನಾಟಕ ಮಾಡತ್ನರಿ. ಅಲ್ರಿ ಗೌಡ್ರೆ, ನಿಮ್ಗೆ ಯಾಕೆ ಬೇಕ್ರಿ? ಆರಾಮ್ ಕುತ್ಕೊಂಡು ಚೇರ್ ಹಾಕೊಂಡು ಕುತ್ಕೊಂಡು ನೋಡೋದ್ ಬಿಟ್ಟು ನೀವ್ ಯಾಕೆ ಮಕ್ಕಕ್ಕೆ ಬಣ್ಣ ಹಚ್ಕೊಂಡು ಅವ್ನವ್ನ ಇಷ್ಟು ಕಷ್ಟಪಟ್ಟು ಅದು ಏನು ಹಂಗಾಗತ್ತೇನ್ರಿ? ತಿಂಗಳಗಟ್ಲೆ ಪ್ರಾಕ್ಟೀಸ್ ಮಾಡ್ಬೇಕ್ರಿ. ಅದನ್ನ ಗಂಟ್ಲ ಹರ್ಕೊಂಡು ಕೂಳು ನೀರು ನಿದ್ದಿ ಬಿಟ್ಟು ಪ್ರಾಕ್ಟೀಸ್ ಮಾಡಿ ನೀವು ಅದೆಲ್ಲ ಮಾಡೋದು ಯಾಕೆ ಬೇಕು ನಿಮಗೆ? ಆರಾಮ್ ಲಾಸ್ಟ್ನೇ ದಿವಸ ಚೇರ್ ಹಾಕೊಂಡು ಕುಂತ್ ನೋಡಿ ಆರಾಮ್ ಖುಷಿ ಪಡೋದ್ ಬಿಟ್ಟು. ಇಲ್ ಬಿಡ್ರಿಲ್ಲ, ಯಾಕ ಈ ಸಲ ನನಗೂ ನಾಟಕ ಮಾಡ್ಬೇಕು ಅನ್ಸತೈತಿ. ಅದಕ್ಕೆ ನನಗೂ ಒಂದು ಮೇನ್ ಪಾತ್ರ ಕೊಡಲ್ಲ ಮತ್ತ. ಗೌಡ್ರೆ, ಈಗ ಸುಮ್ಮನೆ ನಿಂತ್ರೆ ನಿಮ್ದು ಕೆಲಸ ಕೆಡತ್ರಿ. ನೀವು ಹೋಗ್ರಿ. ಹೌದೌದು, ತಡಿ ನಾನು ಹೋಗಿದ್ರಾಗ ಹೇಳ್ಬಿಡ್ತೀನಿ. ಅಜ್ಜರ, ಮಿಸ್ಟ್ರ, ನೋಡ್ರಿ, ನನಗೂ ಒಂದು ಪಾತ್ರ ಬೇಕ್ರೆ ನಾನು ಅದಕ್ಕೆ ಬಂದೀನ್ರಿ. ಈ ಸಲ ಯಾಕೆ ನೋಡ್ರಿ, ನನಗೆ ಈ ನಾಟಕದಾಗ ಪಾತ್ರ ಮಾಡಬೇಕಂತ ಅನಿಸ್ಬಿಟ್ಟೈತ್ರಿ ಮನಸ್ಸಿಗೆ. ಅದಕ್ಕೆ ಬಿಡಬಾರ್ದು ಅವನವನ್ನ ಮಾಡಬೇಕಂತ ನನಗೆ ನೋಡ್ರಿ. ನಾನು ಈ ಊರ್ ಗೌಡ್ರಿ, ನನಗೂ ಮೇನ್ ಪಾತ್ರ ಬೇಕು ನೋಡ್ರಿ. ನನಗೂ ಮುಖ್ಯವಾದ ಪಾತ್ರ ಬೇಕ್ರಿ. ಅಲ್ರಿ, ಇಬ್ರು ಊರ್ ಗೌಡ್ರು ಬಂದು ವಾದಿ ಬೀದಿ ನನಗೂ ಮುಖ್ಯ ಪಾತ್ರ ಬೇಕು, ನನಗೂ ಮುಖ್ಯವಾದ ಪಾತ್ರ ಬೇಕು ಅಂದ್ರೆ ನಾ ಎಲ್ಲಿಂದ ತಂದುಕೊಳ್ರಿ? ಏನಂತಂದು ಹೇಳ್ಬೇಕು ಏನ? ಅಲ್ರಿ ಮೇಷ್ಟ್ರ, ಇದರಿ ಕೌರವರು ಪಾಂಡವ್ರು ಮಾಡ್ಬಿಡ್ರಿ. ಒಬ್ಬತ್ತ ಯುಧಿಷ್ಠಿರ, ಒಬ್ಬತ್ತ ದುರ್ಯೋಧನ, ಅದ ಮೇನ್ ಪಾತ್ರ ಅಲ್ಲನ್ರಿ? ಹೌದೌದು, ಇಬ್ರು ಬೇಷಕ್ ತಗೋ, ಹೆಂಗೋ ಅದ ಅಲ್ ಮತ್ತೆ ಇವ್ರಾದ್ರು. ಈಗ ಇದ್ರೊಳಗೆ ಯುಧಿಷ್ಠಿರ ಯಾರಕ್ಕಿರಿ, ದುರ್ಯೋಧನ ಯಾರಕ್ಕಿರಪ್ಪ? ಗೌಡ್ರೆ, ನೀವು ದುರ್ಯೋಧನನ ಪಾತ್ರನ ತಗೋರಿ. ಅವನ ಇಂಥ ರೋಸು, ಇಂಥ ಸಿಟ್ಟು, ಇಂಥ ಗಟ್ಟಿಮುಟ್ಟಿದ್ನಂತ್ರಿ ನಾನು ಕೇಳೀನಿ. ನೀವು ಸುಮ್ಮನೆ ದುರ್ಯೋಧನನ ಪಾತ್ರನ ತಗೋರಿ ನೀವು. ಹೌದನ್ರಿ? ಆಯ್ತು, ಹಂಗಿದ್ರೆ ನಾನು ದುರ್ಯೋಧನ ಪಾತ್ರ ತಗೋತೀನಿ. ಮೇಷ್ಟ್ರ, ನಾನು ದುರ್ಯೋಧನನ್ ಪಾತ್ರ ಮಾಡ್ತೀನಿ ನೋಡ್ರಿ. ನನಗೆ ಅದ ಮುಖ್ಯ ರೀ, ಅದ ಮೇನ್ ರೀ, ನನಗೆ ಸೂಟ್ ಆಗತ್ರಿ. ದುರ್ಯೋಧನ ನೋಡ್ರಿ. ಅಗ್ಗ ಅವನ ಗೌಡ್ರ, ನಾನು ಎಲ್ಲೇ ಯುಧಿಷ್ಠಿರನ ಪಾತ್ರ ತೊಗೊಂಡ್ಬಿಡ್ತಾನ, ನಮ್ಮ ಗೌಡ್ರಿಗೆ ಎಲ್ಲಿ ದುರ್ಯೋಧನನ ಪಾತ್ರ ಬರುತ್ತಾನಪ್ಪ ಅಂತ ಒಟ್ಟು ಮನಾತಿತ್ತು. ಅವನನ್ನು ಬುದ್ಧಿಲ್ಲದ ಗೌಡ ಅಲ್ರಿ. ಮೊದಲು ತನಗೆ ಅವಕಾಶ ಇತ್ತು, ಆರಾಮ್ ಯುಧಿಷ್ಠಿರ ಪಾತ್ರ ತಗೊಂಡು ಪಾಂಡವರಾಗಿ ಒಳ್ಳೆ ಜಯಶಾಲಿಯಾಗಿ ಒಳ್ಳೆ ಪಾತ್ರ ಕೊಪ್ಕೊಳ್ಳೋದ್ಬಿಟ್ಟು ಅವನು ಹೊಡಿಸ್ಕೊಂಡು ಸಾಯ ದುರ್ಯೋಧನನ ಪಾತ್ರ ತೊಗೊಳೋನಲ್ರಿ. ನೀವು ಹಂಗಿದ್ರೆ ನೀವು ಯುಧಿಷ್ಠಿರನ ಪಾತ್ರನ ತಗೋರಿ, ನಿಮ್ಮ ಕೈಯಾಗ ಸಾಯ್ಬೇಕು ತಗೋರಿ ಅವನು. ಚಲೋ ಆತ್ಲಿ, ಹೆಂಗಿದ್ರ ಅದಕ್ಕೆ ಮೊದಲು ಕೇಳಕ್ ಬಿಟ್ಟಿದ್ದು. ಮೇಷ್ಟ್ರ, ನಾನು ಹಂಗಿದ್ರೆ ಮತ್ತೆ ಏನ್ ಮಾಡ್ಬೇಕ್ರಿ? ದುರ್ಯೋಧನ ತಗೊಳೋದ ಮೇಲೆ ನಾ ಯುಧಿಷ್ಠಿರ ಆಗ್ತೀನಿ ತಗೋರಿ. ಆಯ್ತು ತಗೋರಿ, ನಾವು ಪಾಂಡವರು ಅವ್ರ ಕೌರವ್ರು ನೋಡ್ರಿ ಹಂಗಿದ್ರ. ಆತ್ ನೋಡಪ್ಪ, ಇದು ಫೈನಲ್. ನೀವು ಮತ್ತೆ ಅದು ಆಗ್ಬೇಕು ಇದು ಆಗ್ಬೇಕು ಅದು ಚೇಂಜ್ ಮಾಡ್ರಿ ಆಗಲ್ಲ ನೋಡು. ಇವತ್ತೇನಿದೈತಲ್ಲ, ಭೀಮನ್ಗೌಡ ಕೌರವರು, ಸಿದ್ದನಗೌಡ ಪಾಂಡವರು, ಆಮೇಲೆ ಮುಖ್ಯ ಪಾತ್ರಗಳು ನೀವು ನೀವ ಕೃಷ್ಣ ಪರಮಾತ್ಮ ಯಾರ ನೋಡ್ತೀನಿ. ಆಮೇಲೆ ನಿಮ್ಮ ಹಿಂದೆ ಯಾರು ಎಲ್ಲ ನಾನೆಲ್ಲ ವ್ಯವಸ್ಥೆ ಮಾಡ್ತೀನಿ. ಮೇನ್ ಇಲ್ಲಿ ನೋಡ್ರಿ, ನಾ ಕೊಡೋ ಡೈಲಾಗ್ಗಳು ಚಂದ ಹೇಳಿದ್ರಿ ಉಳ್ಕೊಂತೀರಿ. ಮತ್ತೆ ಇಲ್ಲ ನಾ ಗೌಡ ಪೌಡ ಊರ್ ಗೌಡ ಕೇಳೋದೇ ಇಲ್ಲ. ಬಸ್ ಮತ್ತೆ ಬಡ್ಡಿಗೆ ತಗೊಂಡು ಮಕ್ಕಳು ಬಡದ ಬಿಡ್ತೀನಿ. ಮತ್ತೆ ನಾನು ಚೊಲ್ಲೊತ್ನಾಗ ಹೇಳ್ಬೇಕು ಡೈಲಾಗ್ಗಳು. ಆಮೇಲೆ ಒತ್ತಿ ಸರಿ ಕರೆಕ್ಟಾಗಿ ಬರ್ಬೇಕು. ತಿಂದು ಬಿದ್ಕೊಂಡೆ ನಾ ಗೌಡ ಆರಾಮು, ನಾ ಹೋದಾಗ ಬಂತು, ನಾ ಬಂದಾಗ ಬಂತು, ನಾ ಹೋದಾಗ ಮಾಸ್ತರ್ ನಮ್ಗೆ ಹೇಳ್ಕೊಡ್ಲಿ ಹಿಂಗೆ ಏನಾರ ಅಂದ್ರೆ ನಾ ಬುಟ್ಟ ಹೋಗ್ಬಿಡ್ತೀನಿ. ಮತ್ತೆ ನಾನು ನಾಟಕನ ಬೇಡ ಅದು ಬೇಡ. ಕರೆಕ್ಟ್ ಮುಂಜಾನ್ಯಾಗ 10 ಗಂಟೆ ಅಂದ್ರೆ ಎಲ್ಲ ಕೆಲಸ ಮುಗಿಸ್ಕೊಂಡು ಇಲ್ಲಿ ಹಾಜರಿರ್ಬೇಕು. ಒಮ್ಮಕ್ಳೇ ಮಧ್ಯಾಹ್ನ ಊಟಕ್ಕೆ ಮತ್ತೆ ತಿರುಗಿ ರಾತ್ರಿ ಊಟಕ್ಕೆ ಬಿಡ್ತೀನಿ. ಆಮೇಲೆ ಮತ್ತೆ ಇನ್ನೂ ನಾಟಕ ಸಮೀಪ ಬಂದಂಗೆಲ್ಲ ರಾತ್ರಿನೂ ಒಂದ್ ಸ್ವಲ್ಪ ಹೊತ್ತು ಜಾಸ್ತಿ ಹೊತ್ತ ತಗೋತೀನಿ ನಾಟಕ ಮಾಡಕ್ಕೆ. ನೋಡು ಪರ್ಫೆಕ್ಟ್ ಆಗ್ಬೇಕು. ಹೆಂಗಂದ್ರೆ ಕಣ್ಣು ಮುಚ್ಚಿದ್ರೆ ಅವ ನಿಮ್ಮ ಡೈಲಾಗ್ಗಳು ಕಣ್ಮಂದ್ ಬರ್ಬೇಕು. ಹಂಗ ಕೆಲಸ ಮಾಸ್ಟರ್ ನಾನು, ಹಂಗ ಅಂತಿಂತ ಮೇಸ್ಟ್ರಲ್ಲ ನಾ ಹೇಳಾಕತ್ತೀನಿ ಇವತ್ತ. ನನಗ ನೀವು ಗೌಡ್ಕಿ ಗತ್ತು ತೋರಿಸಿದ್ನಿ ಹಂಗ ಹಿಂಗ ಮಟ್ಟ ನಾ ಕೇಳತ್ತಲ್ಲ ಮತ್ ನಾನು. ಹೌದೌದೌದು, ಈ ಮೇಷ್ಟ್ರ ಅದಾರಲ್ಲ ಭಾರಿ ಸ್ಟ್ರಿಕ್ ಅದಾರಪ್ಪ ಗೌಡ್ರ. ಭಾರಿ ಇದು ಬಿಡ್ರಿ, ಕೇಳೋದೇ ಇಲ್ರಿ, ಮುಲಾಜ ನೋಡಲ್ರಿ, ಹೊಡ್ಬಿಡ್ತಾರಿ. ಹಂಗಾಗಿ ಮತ್ತೆ ಹಿಂದೆಲ್ಲ ನಾಟಕ ಅಷ್ಟು ಚಂದ ಬರ್ಬೇಕಂದ್ರ ಇವ್ರು ಅಷ್ಟು ಕಷ್ಟಪಟ್ಟಿದ್ದಕ್ಕ ರೀ ಭಾರಿ ಅದಾರ ಬಿಡ್ರಿ. ಆತ್ರಿ, ಯಾವಾಗ್ಲಿಂದ ಶುರು ಮಾಡೋದ್ರಿ? ನೋಡಪ್ಪ, ಇವತ್ತು ನಾವು ಸಂಕ್ಷಿಪ್ತ ಪೂಜೆ ಗೀಜೆ ಎಲ್ಲ ಇವತ್ತು ಮಾಡಿ ಶುರು ಮಾಡೀವಿ. ನಾವು ಪಿಯಾನೋ ಇದನ್ನೆಲ್ಲ ನಾವು ಹಾರ್ಮೋನಿಯಂ ಎಲ್ಲ ಪೂಜೆ ಮಾಡಿ, ಇವು ನಾಟಕದ ಸಾಮಾನುಗಳೆಲ್ಲ ಪೂಜೆ ಮಾಡಿ, ಕಾಯಿ ಹೊಡೋದು ಎಲ್ಲ ನಾವು ಇವತ್ತಿಂದೆಲ್ಲ ಪ್ರಾಕ್ಟೀಸಿಗೆ ಶುರು ಮಾಡೀವಿ. ಮತ್ತೆ ಇವತ್ತು ನೀವು ಬಂದು ಪ್ರಾಕ್ಟೀಸ್ ಮಾಡಕ್ಕೆ ಆಗಂಗಿಲ್ಲ, ಯಾಕಂದ್ರೆ ಈಗಲೇ ಮಧ್ಯಾಹ್ನ ಆಗೈತಿ. ಸುಮ್ಮನೆ ನಾಳೆ ಮುಂಜಾನೆ ನಿಂತ್ರೆ ಬಂದ್ಬಿಡ್ರಿ. ಮುಂಜಾನೆ 10 ಗಂಟೆಗೆ ಬರ್ಬೇಕು. ನಾ ಹೇಳ್ತೀನಲ್ಲ, ಲೇಟ್ ಮಾಡಿದ್ರೆ ಹೊಡ್ತಾ ಹೋಗ್ತಾವ. ಮತ್ತೆ ಜಲ್ದಿ ಬಂದು ಶುರು ಮಾಡ್ಬೇಕು. ನಾ ಹೆಂಗೆ ಡೈಲಾಗ್ ಹೇಳ್ತೀನಿ ಹಂಗೆ ಹೇಳಿ ಪ್ರಾಕ್ಟೀಸ್ ಮಾಡ್ಬೇಕು. ಆತ್ರಿ, ನಾ ಜಲ್ದಿನ ಬರ್ತೀನಿ ತಗೋರಿ. ನಾನು ಜಲ್ದಿ ಬರ್ತೀನಿ ರೀ. ಹಂಗಿದ್ರೆ ಈಗ ಹೋಗ್ಬೇರಿ, ನಾ ಮುಂಜಾನೆಗ ಜಲ್ದಿ ಬರ್ರಿ. ಹಂಗಿದ್ರೆ ಈಗ ಹೋಗ್ರಿ, ಈಗೇನು ಕಲ್ಸಿಲ್ಲ ಏನಿಲ್ಲ. ಆದ್ರೆ ನಾ ಹೇಳ್ತೀನಿ ನೋಡು, ಇದು ನಾಟಕದಂಗ ತಗೋಬೇಕು. ನೀವು ನಿಮ್ಮ ವೈಯಕ್ತಿಕ ದ್ವೇಷಗಳನ್ನ ಇಲ್ಲಿ ನಾಟಕದಾಗ ತೋರ್ಸಂಗಿಲ್ಲ. ನೀವಿಲ್ಲಿ ಸಿದ್ದನಗೌಡನೂ ಅಲ್ಲ, ನೀನಿಲ್ಲಿ ಭೀಮನಗೌಡನೂ ಅಲ್ಲ. ಒಬ್ಬ ದುರ್ಯೋಧನ, ಒಬ್ಬ ಯುಧಿಷ್ಠಿರ, ಆ ಪಾತ್ರದಾಗ ಅಷ್ಟ ನೀವು ನಾಟಕ ಮಾಡೋದು. ನೀವು ಸ್ವಂತದೆಲ್ಲ ದ್ವೇಷ ತೊಗೊಂಬಂದು ಇಲ್ಲಿ ಏನಾರ ಬೇರೆ ಏನಾರ ಕಿತಾಪತಿ ಮಾಡಿದ್ರಿ ಮತ್ತೆ ನಾ ಬಿಡ ಮಗನ ಅಲ್ಲ. ಮತ್ತೆ ಹೇಳೋ ನಾನು ಇಲ್ರಿ, ನಾವೇನಷ್ಟು ಬುದ್ಧಿ ಇಲ್ಲರದಿವೇನ್ರಿ? ಹಂಗೆಲ್ಲ ಮಾಡಂಗಿಲ್ಲ. ನಾನ್ ಮಾಡಲ್ರಿ. ಮತ್ತೆ ಆತ ಹೆಂಗಂತ ಗೊತ್ತಿಲ್ರಿಪ್ಪ, ನಾನಂತೂ ಮಾಡೋದಿಲ್ಲ ಬಿಡ್ರಿ. ಹೌದ್ರಿ, ನಮ್ ಗೌಡ್ರು ಭಾಳ ಒಳ್ಳೆಯರದ್ರಿ. ಮೊನ್ನೆ ನೋಡ್ರಿ ಎಲ್ಲರೂ ಒಳ್ಳೆ ನಮ್ ಗೌಡನ ಹೆಂಗ್ ಹೋಗ್ಲಿದ್ರು. ನಮ್ ಗೌಡ ಅಂತವೆಲ್ಲ ಕಿತಾಪತಿ ಮಾಡತ್ತಲ್ರಿ. ಮಾಡಿದ್ರು ಅದ ಒಬ್ಬತ್ತ ಗೌಡ್ ನೋಡ್ರಿ, ಅರ್ಥ ಮಾಡ್ಬೋದು. ನಮ್ ಗೌಡ್ರು ಯಾಕೆ ಹಂಗೆ ಮಾಡ್ತಾರಿ? ನಮ್ ಗೌಡ್ರು ಶಾಣೆ ಅದರಿ, ಹಂಗೆಲ್ಲ ಮಾಡಲ್ಲ ತೋರಿ.